ಸೊ ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಒಂದು ವಿಡಿಯೋ ಬಿಟ್ಟಿದೆ. ಸೊ ಮ್ಯಾಸಿವ್ ಬಜೆಟ್ ಅಂದರೆ ತುಂಬ ಬಜೆಟ್ ಇದ್ದಾಗ ಏನು ಮಾಡ್ಬೋದು, ಯಾವ ಥರ ಬಿಸ್ನೆಸ್ ಮಾಡ್ಬೋದು. ಸೊ ಬರೀ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ನಾನು ಅಂತ ಅನ್ನೋರು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ, ಯಾವ ರೀತಿ ಡೆವಲಪ್ ಮಾಡ್ಕೊತಾ ಹೋಗ್ಬೋದು ಅನ್ನೋದೊಂದು ಮಾಡಿದೆ. ಮತ್ತು ನಾನು ಫುಲ್ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ ಗುರು, ನಾನೊಂದು ಕೆಲವೊಂದು ಮಿನಿಮಮ್ ಬಜೆಟ್ನ ಅಥವಾ ಮ್ಯಾಕ್ಸಿಮಮ್ ಬಜೆಟ್ನ ಇನ್ವೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 50 ಲಕ್ಷ ಇತ್ತು. ಸೊ ನಾನೊಂದು 20 ಲಕ್ಷದವರೆಗೂ ನಾನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. 30 ಲಕ್ಷ ನಾನು ಬೇರೆ ಕಡೆ ಏನಾರು ಇನ್ವೆಸ್ಟ್ ಮಾಡಬೇಕು, ಅದಕ್ಕೆ ಏನಾರು ಐಡಿಯಾ ಕೊಡು ಅನ್ನೋ ಥರ ಒಂದು ಕ್ಯಾಟಗರಿಲಿ ಮಾಡಿದ್ದೆ. ಸೊ ಅದೇ ಕಂಟೆಂಟ್ನ ಇವತ್ತು ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಇವಾಗ ಸುಮಾರು ಜನಕ್ಕೆ ಆ ವಿಡಿಯೋ ನೋಡಿದವ್ರಿಗೆ ಸುಮಾರು ಜನಕ್ಕೆ ಡೌಟ್ ಬಂದಿರುತ್ತೆ. ಸೊ ಕಮೆಂಟಲ್ಲಿ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಇದು ಎಷ್ಟೋ ಜನಕ್ಕೆ ನೋಡಿದಾಗ ನನಗೂ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ. ಸಿಂಪಲ್ಲಾಗಿ ಬಿಸ್ನೆಸ್ ವರ್ಸಸ್ ಇನ್ವೆಸ್ಟ್ಮೆಂಟು ಯಾವ್ದು ಬೆಸ್ಟು ಅನ್ನೋದು ನಂದಿವತ್ತು ಮೇಯ್ನ್ ಕಾನ್ಸೆಪ್ಟು. ಸೊ ಇವಾಗ ನಿಮ್ಮ ತಲೆಗೆ ಒಂದು ಹುಳ ಬಿದ್ದಿರ್ಬೋದು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಬಿಸ್ನೆಸ್ಸಲ್ಲಿ ಮಾಡೋದು ಇನ್ವೆಸ್ಟ್ಮೆಂಟೇ, ಇದರಲ್ಲೂ ಇನ್ವೆಸ್ಟ್ಮೆಂಟೇ, ಏನು ಎರಡಕ್ಕೂ ಡಿಫ್ರೆನ್ಸ್ ಏನು. ಗೈಸ್, ಬಿಸ್ನೆಸ್ ಈಸ್ ದಿ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್, ಇನ್ವೆಸ್ಟ್ಮೆಂಟ್ ಈಸ್ ದಿ ಸಪ್ರೇಟ್ ಪ್ಲ್ಯಾಟ್ಫಾರ್ಮು. ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ಅದೇನು ಗ್ರೋತ್ ಆಗೋಲ್ಲ. ಸೊ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಆ ಥರ ನೆಕ್ಸ್ಟ್ ಲೆವೆಲ್ ಮಾಡ್ಕೊತಾ ಹೋಗಬೇಕು. ಇದನ್ನು ಬಿಸ್ನೆಸ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮೆಟೀರಿಯಲ್ ತಂದು ನೀವು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ, ಅದನ್ನು ಏನಾರ ಮಾಡಿ ಮಾರ್ಕೆಟಿಂಗ್ ಮಾಡಿ ಸೇಲ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಸೇಲ್ಸ್ ಗ್ರೋತ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇನ್ನೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಯಾವ ಥರ ಕ್ಯಾಟಗರಿ. ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೋಗಿ ನೀವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ಅಥವಾ ಒಂದು ತೋಟ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ. ಸೊ ಲ್ಯಾಂಡ್ನ ನೀವು ಹೋಗಿ ಪ್ರಮೋಟ್ ಮಾಡಬೇಕಾಗಿಲ್ಲ. ಸೊ ಇದು ನನ್ನ ಲ್ಯಾಂಡು, ಇದರಲ್ಲಿ ಈ ಪಕ್ಕದಲ್ಲಿ ಮೇನ್ ರೋಡ್ ಬರುತ್ತೆ, ಇದು ಅದಾಗುತ್ತೆ ಇದಾಗುತ್ತೆ ಅಂತ. ಸೊ ಅದ್ರ ಪಾಡಿಗೆ ಅದು ಗ್ರೋತ್ ಆಯ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಚಿನ್ನ ತಗೋತೀರಾ, ಸೊ ಪರ್ಸ್ನಲಾಗಿ ಸೊ ಗೋಲ್ಡ್ ತಗೋತೀರಾ. ಸೊ ಗೋಲ್ಡ್ ತಗೊಬಂದ್ಬಿಟ್ಟು ನೀವು ಎಲ್ಲರಿಗೂ ತೋರಿಸಿದ ತಕ್ಷಣ ಅದೇನು ವ್ಯಾಲ್ಯೂ ಜಾಸ್ತಿ ಆಗೋಲ್ಲ. ಸೊ ತೋರಿಸ್ತೀರಾ, ಅದು ವ್ಯಾಲ್ಯೂ ಜಾಸ್ತಿ ಆಗೋಕ್ಕಲ್ಲ ತೋರಿಸೋದು. ಸೊ ಫಾರ್ ಎಕ್ಸಾಂಪಲ್, ಅದು ತಂದು ಇನ್ವೆಸ್ಟ್ ಮಾಡಿ ತಂದು ಇಟ್ಕೊತೀರ ಗೋಲ್ಡ್ನ. ಸೊ ಅದು ಡೇ ಬೈ ಡೇ ಪ್ರೈಸು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಗ್ರೋತು ಕೂಡ ಆಗ್ಬೋದು, ಲಾಸು ಕೂಡ ಆಗ್ಬೋದು. ಗೋಲ್ಡಲ್ಲಿ ರಿಸ್ಕ್ ಕಡಿಮೆ, ಲಾಸ್ಗೆ ಹೋಗೋದು ತುಂಬ ರೇರೆಸ್ಟ್ ಲಾಸ್ಗೆ ಹೋಗೋ ಅಂಥ ಚಾನ್ಸಸ್ಸು. ಅಂದರೆ ಹೆಂಗೆ ಅಂದರೆ, ನೀವು ಗೋಲ್ಡ್ನ ತಂದು ಇನ್ನೊಂದು ವಾರಕ್ಕೆ ಸೇಲ್ ಮಾಡ್ತೀನಿ ಅಂದರೆ ಅದಕ್ಕೆ ಖಂಡಿತವಾಗಲ್ಲ. ಒನ್ ಮಂತ್ಗೆ ಸೇಲ್ ಮಾಡ್ತೀನಿ ಅಂದ್ರೆ ಆಗೋಲ್ಲ. ಮಿನಿಮಮ್ ಅಂದ್ರೂ 6 ಮಂತ್ಸು ಮಿನಿಮಮ್ ಗೈಸೋದು. ನನ್ನ ಕೇಳೋದಾದರೆ 1 ಇಯರಿಂದ 2 ಇಯರ್ಸ್ 3 ಇಯರ್ಸ್ವರೆಗೂ ಯಾರು ಆ ಗೋಲ್ಡ್ನ ಕಾಪಾಡ್ಕೊತಿರೋ, ಸೊ ಅವಾಗ ಅದರ ರೇಟ್ ಒಂದು ಸ್ವಲ್ಪ ಚೆನ್ನಾಗಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಅಂತಾರೆ. ಸೊ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇದೆ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದೆ, ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಈ ರೀತಿ ಇನ್ವೆಸ್ಟ್ ಮಾಡೋದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಯಾವ್ದು ಬೆಸ್ಟು ಅನ್ನೋದೇ ಇವತ್ತಿನ ಕಾನ್ಸೆಪ್ಟು. ಗೈಸ್, ಇವಾಗ ನಾನೊಂದು ಸಿಂಪಲಾಗಿ ಒಂದು ಹೇಳ್ತೀನಿ, ದುಡ್ಡು ಈಸಿಯಾಗಿ ಮಾಡೋಂಗಿದ್ದಿದ್ರೆ ಯಾಕೆಲ್ಲ ಕಷ್ಟ ಬೀಳ್ತಿದ್ರು. ಸೊ ಇವಾಗ ಸಿಂಪಲಾಗಿ ಯೋಚನೆ ಮಾಡಿ, ಇವಾಗ ಅಂಬಾನಿ ದುಡ್ಡನ್ನ ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಬೋದು ಅಂತಿದ್ದಿದ್ರೆ ಅಂಬಾನಿ ದುಡ್ಡು ಹಿಡ್ಕೊಂಡೇ ಸುಮ್ಮನೆ ಕೂರುನು, ಅಥವಾ ಯಾವುದಕ್ಕಾರ ಪ್ಲ್ಯಾಟ್ಫಾರ್ಮ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ಕೂತ್ಕೋಬೋದಿತ್ತು. ಸೊ ಬೆಳೀತೈತೆ ಅದ್ರ ಪಾಡಿಗೋದು ಅಂತ. ಸೊ ಅಂಬಾನಿ ಕೂಡ ಇನ್ವೆಸ್ಟ್ಮೆಂಟ್ಸ್ ಇದೆ, ಅಂಬಾನಿದು ಕೂಡ ಇನ್ವೆಸ್ಟ್ಮೆಂಟ್ ಕೆಲವೊಂದು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರು. ಸೊ ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಬಿಸ್ನೆಸ್ಸು ಮೇಯ್ನು ಗ್ರೋತ್ ಆಗೋಕ್ಕೆ ಚಾನ್ಸಸ್ ಇರೋದು. ಸೊ ಅಮೌಂಟ್ನ ಡಬಲ್ ತ್ರಿಬಲ್ ಮಾಡೋಕ್ಕೆ ಚಾನ್ಸಸ್ ಇರೋದೇ ಬಿಸ್ನೆಸ್ಸಲ್ಲಿ. ಸೊ ನಿಮ್ಮ ತಲೆ ಉಪಯೋಗಿಸಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟು ಇದಾಗಿ ಮಾಡ್ತೀರೋ, ಸೊ ಅಷ್ಟು ಡಬಲ್ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಅದನ್ನು ಮುಗ್ಗ ನಿಮ್ಮ ತಲೆ ಓಡಿಸಿ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ. ಇವಾಗ ಗೋಲ್ಡ್ ತಂದು ಇಟ್ಕೊತೀರ ಅಂತ ಎಕ್ಸಾಂಪಲ್ ಕೊಟ್ಟೆ. ಗೋಲ್ಡ್ ತಂದು ಇಟ್ಟಿದ ತಕ್ಷಣ ನೀವು ತಲೆ ಉಪಯೋಗಿಸಿ ಅವತ್ತೇ ಬೇರೆ ಕಡೆ ಹೋಗಿ ಮಾರಿದ್ರೇನು ನಿಮಗೇನು ಒಂದು 10,000 ರೂಪಾಯಿ ಜಾಸ್ತಿ ಕೊಡೋಲ್ಲ, ಮತ್ತು ನಿಮಗೆ ಲಾಸ್ ಆಗುತ್ತೆ. ಸರ್ ಮೇಕಿಂಗ್ ಚಾರ್ಜಸ್, ಆ ಚಾರ್ಜಸ್, ಈ ಚಾರ್ಜಸ್ ಅಂತ ಇಸ್ಕೊಂಡಿರ್ತಾರೆ. ಸೊ ಅದನ್ನ ನಾವು ಯಾವುದು ಕೊಡೋಕ್ಕಾಗಲ್ಲ. ಸೊ ಗ್ರಾಮ್ದಿಷ್ಟು ಬೇರೆ ಇದೆ, ಇದರಲ್ಲಿ ಕೆಲವೊಂದು ಸ್ಟೋನ್ಸ್ಗಳಿದೆ, ಅದು ಆ ವರ್ಕ್ ಇದೆ, ಈ ವರ್ಕ್ ಇದೆ ಅಂದ್ಬಿಟ್ಟು ಇಷ್ಟು ಮೈನಸ್ ಆಗುತ್ತೆ, ಮೇಕಿಂಗಿಗೆ ಇಷ್ಟು ಹೋಗುತ್ತೆ. ಸೊ ಇಷ್ಟು ಕಳೆದು ನಾವು ಇಷ್ಟು ಕೊಡ್ತೀವಿ. ಸೊ 1 ಲಕ್ಷ ರೂಪಾಯಿಗೆ ನೀವು ಅಮೌಂಟ್ ತಂದಿದ್ದೀರಾ, 1 ಲಕ್ಷ ರೂಪಾಯಿ ಗೋಲ್ಡ್ ತಂದಿದ್ದೀರಾ ಅಂತ ಅಂದ್ಕೊಂಡ್ರೆ ಇಮಿಡಿಯೇಟಾಗಿ ಅವತ್ತಿನ ದಿನವೇ ಹೋಗಿ ಸೆಲ್ ಮಾಡಬೇಕು ಅಂದರೆ ನಿಮಗೆ 1 ಲಕ್ಷ ಕಂಪ್ಲೀಟಾಗಿ ಸಿಗೋಲ್ಲ. ನನ್ನ ಪ್ರಕಾರ ಅದ್ರಲ್ಲಿ ಸಿಗೋದೇ 70K 80K ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ 90K 95Kವರೆಗೂ ರೀಚ್ ಆಗ್ಬೋದು. ಬಟ್ ಅದ್ರಲ್ಲಿ ಲಾಸೇ ಆಗೋ ಚಾನ್ಸಸ್ ಜಾಸ್ತಿ. 90Kನೂ ಕಡಿಮೆ ಗೈಸ್, ನನ್ನ ಪ್ರಕಾರ 90Kನೂ ಸಿಗೋಲ್ಲ. 80K
ಹತ್ತತ್ರ ಅಷ್ಟೇ 85K ಸಿಗ್ಬಹುದೇನೋ ಮೇ ಬಿ. ಆಮೇಲೆ ಇನ್ನೂ ಒಂದೇನು ಅಂದರೆ ನೀವು ಎಲ್ಲಿ ತಗೊಂಡಿರ್ತೀರೋ ಅಲ್ಲೇ ಹೋಗಿ ಕೊಟ್ಟರು ಕೂಡ ವೇರಿಯೇಷನ್ಸ್ ಆಗೇ ಆಗುತ್ತೆ. ಸೊ ಅವ್ರೇನು ಜಾಸ್ತಿ ಕೊಡೋಲ್ಲ. ಸೊ ಅದರಲ್ಲಿ ಅವರು ರಿಟರ್ನ್ ಇಸ್ಕೋಬೇಕಾದ್ರೆ ಏನೆಲ್ಲ ಕಂಡೀಷನ್ಸು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೋ ಸೊ ಅದನ್ನೆಲ್ಲ ಅಪ್ಲೈ ಮಾಡೇ ಇಸ್ಕೊಳ್ಳೋದು. ನೀವು ಹೋಗಿ ಕೊಟ್ಟಿದ್ದ ತಕ್ಷಣ ನಾನು ಇಲ್ಲೇ ತಗೊಂಡಿದ್ದು ವಿತ್ ಬಿಲ್ ಪ್ರೂಫ್ ಎಲ್ಲ ತೋರಿಸೋ ಅವೆಲ್ಲ ವರ್ಕೌಟ್ ಆಗೋಲ್ಲ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಹಾರ್ಡ್ ವರ್ಕ್ ಮಾಡೋಂಗಿದ್ರೆ ಬಿಸ್ನೆಸ್ಗೆ ಬನ್ನಿ, ಸಿಂಪಲ್ಲು ಬಿಸ್ನೆಸ್ಗೆ ಬನ್ನಿ. ಬಿಸ್ನೆಸ್ಸಲ್ಲಿ ಹಾರ್ಡ್ ವರ್ಕ್ ಮಾಡಿ, ಡಬಲ್ ತ್ರಿಬಲ್ ಮಾಡಿ ದುಡ್ಡನ್ನ. ಸುಮ್ಮನೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಜಾಸ್ತಿ ಆಗಂಟ ಕಾಯ್ತಾ ಕೂರ್ತೀರಾ? ಸಿಂಪಲ್ಲು. ಅಥವಾ ಇನ್ನೂ ಒಂದು, ಸೊ ಇವಾಗ ಒಂದಷ್ಟು ಕ್ಯಾಟಗರಿ ಜನ ಇರ್ತಾರೆ. ನಾನು ಕೆಲಸ ಮಾಡ್ತಾಯಿದ್ದೀನಿ, ಕೈ ತುಂಬ ಸಂಬಳ ಬರ್ತಿದೆ, ಬಟ್ ಸೇವಿಂಗ್ಸ್ ಆಗ್ತಿದೆ. ಸೊ ನಾನು ರಿಸ್ಕ್ ತಗೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ನಾನು ಜಾಬ್ ಬಿಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನಮ್ಮ ಕಡೆ ನಾನು ಜಾಬ್ ಮಾಡ್ತಾಯಿರ್ತೀನಿ. ಬಟ್ ಒಂದು ಸರ್ಟನ್ ಅಮೌಂಟು ಸುಮ್ಮನೆ ಬ್ಯಾಂಕಲ್ಲಿದೆ, ಅದರಲ್ಲಿ ಕರೆಕ್ಟಾಗಿ ನನಗೆ ರಿಟರ್ನ್ಸು ಬರ್ತಾಯಿಲ್ಲ. ಸಿಂಪಲ್ ಇನ್ವೆಸ್ಟ್ಮೆಂಟ್ ಮಾಡಿ. ಸಿಂಪಲ್. ಇವಾಗ ನೀವು ಲ್ಯಾಕ್ಸ್ ಟುಗೆದರ್ ರನ್ ಮಾಡ್ತಾಯಿದ್ದೀರಾ ಅಂದ್ಕೊಂಡ್ರೆ 1 ಲ್ಯಾಕ್ ಅಂತ ತಗೊಂಡ್ರು ನಿಮ್ಮ ಮನೆ ಖರ್ಚು ಎಷ್ಟು 20K 30K, ಇ ಎಮ್ ಐ ಎಲ್ಲ 20K ಇರುತ್ತೆ. ಇನ್ನು 50K ಆರಾಮಾಗಿ ಸೇವಿಂಗ್ ಮಾಡ್ಬೋದು. ಸೊ ಆರಾಮಾಗಿ ಸೇವಿಂಗ್ ಮಾಡ್ಕೊಂಡು ಯಾವುದ್ರಲ್ಲಾರು ಇನ್ವೆಸ್ಟ್ ಮಾಡ್ಕೊಂಡು ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡಿ, ರಿಸ್ಕ್ ಕಡಿಮೆ. ಅಥವಾ ನಿಮಗೆ ಸ್ಟಾಕ್ ಬಗ್ಗೆ, ನನ್ನ ಪ್ರಕಾರ ನೀವು IT ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ ಅಂದರೆ ಸ್ಟಾಕ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಸೊ ಸ್ಟಾಕ್ ಮೇಲೂ ಇದು ಮಾಡ್ಬೋದು, ಸ್ಟಾಕ್ ಮೇಲೂ ಒಂದು ಸ್ಟಾಕ್ನು ಪರ್ಚೇಸ್ ಮಾಡ್ಬೋದು, ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇವಾಗ ನನ್ನ ಕಡೆಯಿಂದ ಏನು ಸಜೆಷನ್ನು ಅಂದರೆ, ಸ್ಟಾಕ್ ಮೇಲೆ ಯಾರು ಇನ್ವೆಸ್ಟ್ ಮಾಡ್ತಾರೋ IT ಕಂಪ್ನಿಲಿ ಇಟ್ಕೊಂಡು, ಸೊ ಕೆಲವೊಂದು ಕಂಪ್ನಿಗಳಲ್ಲಿ ಕಂಡೀಷನ್ಸ್ ಇರುತ್ತೆ, ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಇದು ಮಾಡಿ. ಯಾಕಂದರೆ SEBI ಬಂದು ತುಂಬ ಸ್ಟ್ರಿಕ್ಟಾಗಿದೆ, ತುಂಬ ಸ್ಟ್ರಿಕ್ಟಾಗಿದೆ. ಸೊ ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ನೀವು ಯಾವ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರಲ್ಲ ಅದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡುವಂಗಿಲ್ಲ. ಈ ನಾಲೆಡ್ಜ್ ಇರಲಿ ನಿಮಗೆ. ಅದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನು ನೀವು ಲಾಕ್ ಆಗೋಯ್ತೀರಾ ಅಂತ ಹೇಳಲ್ಲ. ಬಟ್ ನೀವು ಯಾವಾಗ ತುಂಬ ರಿಟರ್ನ್ಸ್ ತೆಗಿಯೋಕ್ಕೆ ನೋಡ್ತಾ ಇರ್ತೀರೋ ಅಂದರೆ ನಿಮ್ಮ ಕಂಪ್ನಿ ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರುತ್ತೆ, ಯಾವುದೋ ಒಂದು ಮುಖಾಂತರ ನಿಮಗೆ ಬರ್ತಾ ಇರುತ್ತೆ. ಸೊ ಅದನ್ನು ಇಟ್ಕೊಂಡು ಆಟ ಆಡ್ಬಿಟ್ಟು ನಾನು ಕ್ರೋಸ್ ಟುಗೆದರ್ ಮಾಡ್ಬೋದು ಅಥವಾ ಲ್ಯಾಕ್ಸ್ ಟುಗೆದರ್ ಪ್ರಾಫಿಟ್ ಎತ್ಬೋದು ಅಂತೆಲ್ಲ ಕನ್ಸ್ಕೊಂಡ್ಬೇಡಿ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಇಫ್ ಇನ್ ಕೇಸ್ ಹೆಂಗೆ ಇವನು ಬರೀ ಪ್ರಾಫಿಟೇ ತೆಗಿತಾವನು, ಆಚೆಗೆ ಲಾಸೇ ಆಗ್ತಾಯಿಲ್ಲ. ಸೊ ಯಾವಾಗ ಪ್ರಾಫಿಟ್ ಬರುತ್ತೋ, ಯಾವಾಗ ಲಾಸ್ ಆಗುತ್ತೋ ಅವಾಗ ಎಂಟ್ರಿ ಆಗ್ತಾನೆ. ಪ್ರಾಫಿಟ್ ಬಂದಿದ್ದ ತಕ್ಷಣ ಎಲ್ಲ ಅಮೌಂಟು ಎತ್ಕೋತಾರೆ. ಅಂದರೆ ಲಾಸ್ಗೆ ಹೋಗ್ತಿದೆ ಅಂತ, ಅಂದರೆ ಪ್ರಾಫಿಟ್ಗೆ ಹೋಗುತ್ತೆ, ಅದು ಯಾವಾಗ ಡೌನ್ ಹೋಗ್ತಿದೆ ಅಂತ ಗೊತ್ತಾಗುತ್ತೋ ಅವಾಗ ಟಕ್ ಅಂತ ಎತ್ತುತ್ತಿದ್ದಾನೆ. ಸೊ ಮಿನಿಮಮ್ ಅಂದರೆ ಒಂದು 10-15 ಟ್ರೇಡ್ ಹೀಗೆ ಮಾಡಿದ್ದಾನೆ, 10-15 ಸತಿ ಬೈ ಸೆಲ್ಲು ಹಿಂಗೆ ಆಗಿದೆ, ಅವ್ನಿಗೆ ಲಾಸ್ ಗೊತ್ತಾಗ್ತಿದೆ, ಅವ್ನಿಗೆ ಐಡಿಯಾ ಗೊತ್ತಾಗ್ತಿದೆ ಅಂದಾಗ ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿದಾಗ ನೀವು ಅದೇ ಕಂಪ್ನಿಲಿ ಇಟ್ಕೊಂಡು ಇದು ಮಾಡ್ತಾಯಿದ್ದೀರಾ ಅಂದಾಗ SEBI ಕಡೆಯಿಂದ ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತಾರೆ. ಸೊ ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೊ ನಾನೇನೋ ಐಡಿಯಾ ಕೊಡ್ತಾಯಿದ್ದೀನಿ ಅಂತ ಅದನ್ನೇ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಬೇಡಿ. ಸೊ ದಯವಿಟ್ಟು ಆಮೇಲೆ ಸೊ ಬ್ಯಾಕ್ ಟು ಟಾಪಿಕ್ ಬರೋಣ. ಇವಾಗ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ, ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡೋದು, ಅದೆಲ್ಲ ಒಂದು ವೀಡಿಯೋ ಮಾಡ್ತೀನಿ ಗೈಸ್. ಸಿಂಪಲಾಗಿ ಒಂದು ವೀಡಿಯೋ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಸೊ ನಿಮ್ಗೆ ಏನಾರು ಬೇಕು ಅಂದರೆ ಕಮೆಂಟ್ ಹಾಕಿ. ಯಾಕಂದರೆ ನನಗೆ ಕಮೆಂಟ್ಗಳು ಜಾಸ್ತಿ ಬರ್ತಾಯಿಲ್ಲ. ಕೆಲವೊಂದು ವೀಡಿಯೋಸ್ಗಂತೂ ತುಂಬ ಚೆನ್ನಾಗಿ ಕಮೆಂಟ್ಸ್ ಬರ್ತಿದೆ. ಸೊ ಅದು ನೋಡಿದಾಗ ಖುಷಿ ಆಗುತ್ತೆ. ಈಗ ಸದ್ಯದ ಇದರಲ್ಲಿ ಬಿಡ್ತಾರೋ ವೀಡಿಯೋಸ್ಗೆ ನನಗೆ ಕಮೆಂಟ್ ಬರ್ತಾಯಿಲ್ಲ. ಸೊ ಕಮೆಂಟ್ ಬಂದಾಗ ಏನಾಗುತ್ತೆ, ನನಗೂ ಮೋಟಿವೇಟ್ ಆಗ್ಬಿಟ್ಟು ಆ ಟಾಪಿಕ್ ಮೇಲೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಹಂಗಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ. ನಿಮ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಕೇಳಿ. ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇರೆ ಮಾಡ್ತೀನಿ. ಅಂದರೆ ಯಾವ ಥರ ಇನ್ವೆಸ್ಟ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲ ಹೇಳ್ತೀನಿ. ಅದು ಬಿಟ್ಟು ಯಾವ ಆ್ಯಪಲ್ಲಿ ಬೇಕಾದ್ರೂ ಸಜೆಸ್ಟ್ ಮಾಡ್ತೀನಿ, ಆ್ಯಪ್ಗಳು ಬೇಕಾದ್ರೂ ಸಜೆಸ್ಟ್ ಮಾಡ್ತೀನಿ. ನನಗೇನೋ ದುಡ್ಡು ಬರುತ್ತೆ ಅಂತೆಲ್ಲ ಬೇಕಾದ್ರೆ ನಾನು ಲಿಂಕ್ನೇ ಪ್ರೊವೈಡ್ ಮಾಡೋದು, ರೆಫರಲ್ ಲಿಂಕ್ನೇ ಪ್ರೊವೈಡ್ ಮಾಡಲ್ಲ ನಾನು, ಸುಮ್ಮನೆ ಹಾಗೆ ಬಾಯಲ್ಲಿ ಹೇಳ್ತೀನಿ. ಸೊ ಅದು ಬಿಟ್ಟರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಬೇಕಾದರೂ ಹೇಳ್ತೀನಿ, ಅದ್ರ ಬಗ್ಗೆನೂ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದಾದಮೇಲೆ ಡಿಜಿಟಲ್ ಗೋಲ್ಡಿಗೆ ಹೆಂಗೆ ಇನ್ವೆಸ್ಟ್ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಟ್ರೇಡಿಂಗ್ ಹೆಂಗೆ ಮಾಡುವುದು ಬೇಸಿಕ್ ನಾಲೆಡ್ಜ್, ಅಂದರೆ ನಾನು ಬೈ ಮಾಡೋದು ಸೆಲ್ ಮಾಡೋದು ಹೇಳಲ್ಲ, ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಎಷ್ಟಿದೆ, ಹಾಗೆ ಡಿಸಡ್ವಾಂಟೇಜು ಬಾನ್ಸು ಕಾನ್ಸು ಎಷ್ಟಿದೆ ಅಂತ ನಾನು ಫುಲ್ ಡೀಟೇಲಾಗಿ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಯಾವುದಾದ್ರೂ ಬೇಕು ಅಂದರೆ ನೀವು ದಯವಿಟ್ಟು ಕಮೆಂಟ್ ಹಾಕಿ, ನನಗೂ ಒಂದು ಐಡಿಯಾ ಸಿಗುತ್ತೆ, ನನಗೂ ಒಂದು ನಾಲೆಡ್ಜ್ ಬರುತ್ತೆ. ಸೊ ಇವಾಗ ಬ್ಯಾಕ್ ಟು ಕಂಟೆಂಟ್ ಅಂದರೆ ಕಾನ್ಸೆಪ್ಟ್ ಬರೋದಾಗೆ, ಸೊ ನೀವು ಏನೂ ಕೆಲಸ ಇಲ್ಲ, ನನ್ನ ಹತ್ರ ಅಮೌಂಟ್ ಇದೆ, ಬಟ್ ನಾನು ಒಂದು ಸ್ವಲ್ಪ ಸ್ಟ್ರಗಲ್ ಮಾಡೋಕ್ಕೂ ಇಷ್ಟಪಡ್ತೀನಿ ಅಂದಾಗ, ಸೊ ದಯವಿಟ್ಟು ಬಿಸ್ನೆಸ್ಸಿಗೆ ಫೀಲ್ಡಿಗೆ ಎಂಟ್ರಿ ಕೊಡಿ. ಯಾಕೆ ಅಂದರೆ ಬಿಸ್ನೆಸ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಮೇಕ್ ಮನಿ ಡಬಲ್.
ಸೊ ಡಬಲ್ ಮಾಡೋಕ್ಕೆ ಅದೇ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಬಿಸ್ನೆಸ್ಸು. ಸೊ ನಾನು ಇದೇ ಬಿಸ್ನೆಸ್ ಮಾಡಿ ಅಂತ ನಿಮ್ಗೆ ಯಾರಿಗೂ ಹೇಳಲ್ಲ. ಸೊ ನಿಮ್ಗೆ ಯಾವುದ್ರಲ್ಲಿ ನಾಲೆಡ್ಜ್ ಇದೆಯೋ ಅದರಲ್ಲೇ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಏನಾದರೂ ಯುನೀಕಾಗಿ ಮಾಡ್ಬೋದಾ, ಏನಾದರೂ ನಿಮ್ಮ ಐಡೆಂಟಿಟಿ ಉಳ್ಕೊಳ್ಳೋ ಥರ ಮಾಡ್ಬೋದಾ ಅಂತ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಎಂಟ್ರಿ ಆಗಿ ಬಿಸ್ನೆಸ್ ಫೀಲ್ಡ್ಗೆ. ಸೊ ಸಿಂಪಲ್ಲು. ಅದಾದಮೇಲೆ ಬಿಸ್ನೆಸ್ಸು ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಪೇಷನ್ಸಿಂದ ಕಾಯ್ತೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಅಂದರೆ ಕೆಲಸ ಮಾಡ್ತಾ ಇರ್ತಾರೆ, ಈ ಥರ ಕ್ಯಾಟಗರಿ ಪೀಪಲ್ಸ್ ಕೇಳ್ತಿರ್ತಾರೆ. ಸೊ ಕೆಲಸ ಬಿಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಬಿಸ್ನೆಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಕೆಲಸ ಬಿಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಮಾಡೋಕ್ಕಲ್ಲ, ಕೆಲಸ ಬಿಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಬಿಸ್ನೆಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ನನ್ನ ಹತ್ರ ಒಂದು ಸರ್ಟನ್ ಅಮೌಂಟು ಸುಮ್ಮನೆ ವೇಸ್ಟಾಗಿ ಬ್ಯಾಂಕ್ ಅಕೌಂಟಲ್ಲಿ ಇದೆ ಅನ್ನೋರಿಗೆ ಇದು ಸಜೆಷನು. ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಬೋದು, ಲ್ಯಾಂಡ್ ಬೇಕಾದ್ರೂ ಮಾಡ್ಬೋದು, ಬೆಸ್ಟು. ಸೊ ಇದು ರಿಸ್ಕ್ ಕಡಿಮೆ. ಸೊ ಲ್ಯಾಂಡು ಕೂಡ ಪ್ರೈಸ್ ಯಾವತ್ತೂ ಡೌನ್ ಆಗೋಲ್ಲ. ಸೊ ಅದಕ್ಕೆ ಒಂದು ಲಾಂಗ್ ಟರ್ಮ್ ಪೀರಿಯಡ್ ಅಂತ ಅಂದ್ಕೊಂಡು ಇನ್ವೆಸ್ಟ್ ಮಾಡಿ, ಅದು ಮುಂದಕ್ಕೆ ಫ್ಯೂಚರಲ್ಲಿ ಒಂದಿನ ನಿಮ್ಗೆ ಹೆಲ್ಪ್ ಆಗುತ್ತೆ. ಆದಮೇಲೆ ಗೋಲ್ಡು. ಸೊ ಗೋಲ್ಡ್ ಆದಮೇಲೆ ನಿಮ್ಗೆ ಇನ್ನೂ ಬೆಸ್ಟು. ನನಗೆ 1000 to 2000 3000 ಹೇಳುಗುರು, ನನಗೆ ಅಷ್ಟೊಂದು ಲ್ಯಾಕ್ಸ್ ಟುಗೆದರ್ ನನ್ನ ಹತ್ರ ಏನಿಲ್ಲ ಅಂದರೆ ಡಿಜಿಟಲ್ ಗೋಲ್ಡಲ್ಲಿ ಬೇಕಾದ್ರೆ ಸೇವ್ ಮಾಡ್ಬೋದು. ಗೋಲ್ಡು ಅಂದರೆ ನಾರ್ಮಲ್ ಫಿಸಿಕಲ್ ಗೋಲ್ಡು, ಡಿಜಿಟಲ್ ಗೋಲ್ಡಲ್ಲಿ ಸೇವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ 100 200 10s 100s 1000s ಲ್ಯಾಕ್ಸು ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಡಿಜಿಟಲ್ ಗೋಲ್ಡಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಬರೋದೇ ಮ್ಯೂಚುವಲ್ ಫಂಡ್ಸು. ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಮ್ಯೂಚುವಲ್ ಫಂಡ್ಸ್ ಮೇಲೆ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಗ್ರೋ ಲೆವೆಲ್ ಕಡಿಮೆ ಇರುತ್ತೆ, ಬಟ್ ನಿಮಗೆ ಲಾಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ತುಂಬ ಪೀಕಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋದು ಸ್ಟಾಕ್ ಮಾರ್ಕೆಟ್. ಅಂದರೆ ನಾರ್ಮಲ್ಲು ಪರ್ಚೇಸು ಬೈ ಸೆಲ್ಲು. ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ಲಾಂಗ್ ಟರ್ಮ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದು ವರ್ಷ ಮಿನಿಮಮ್, 1 ವರ್ಷ ಮ್ಯಾಕ್ಸಿಮಮ್ 5 ವರ್ಷ, ಮ್ಯಾಕ್ಸಿಮಮ್ ಅಂದರೆ 5 ವರ್ಷಕ್ಕಿಂತ ದಾಟ್ಬೋದು. ಸೊ ಮಿನಿಮಮ್ 1 ವರ್ಷದಿಂದ 2 ವರ್ಷದವರೆಗೂ ಅದ್ರ ಕಡೆ ತಲೆ ಹಾಕಬೇಡಿ. ಅಂಥ ಅಮೌಂಟ್ ಇದ್ದರೆ ಮಾತ್ರ ಹಾಕಿ. ನೀವು ಇವಾಗ ನನ್ನ ಹತ್ರ 1 ಲಕ್ಷ ಇದೆ, 1 ಲಕ್ಷ ಪೂರ್ತಿ ಅದಕ್ಕೆ ಹಾಕ್ಬಿಡ್ತೀನಿ ಅಂತ ಮಾತ್ರ ಹಾಕ್ಬಿಡಿ. ಯಾಕಂದರೆ 1 ಲಕ್ಷ ಪೂರ್ತಿ ಹಾಕ್ಬಿಟ್ಟಾಗ ನಿಮ್ಗೆ ಏನಾದರೂ ಖರ್ಚಿಗೆ ಬೇಕು ಅಂದಾಗ ಅದನ್ನು ಎತ್ತಬೇಕು ಅಂತ ಅನಿಸುತ್ತೆ. ಒಂದು ಸತಿ ಎತ್ತಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಕಂಪ್ಲೀಟಾಗಿ ಆ ದುಡ್ಡು ವ್ಯಾನಿಷ್ ಆಗೋವರೆಗೂ ಎತ್ತುತ್ತೀರ. ಬಟ್ ಅಲ್ಲೇನಾಗುತ್ತೆ, ನಿಮ್ಗೆ ಲಾಸ್ ಆಯ್ತಾ ಇರುತ್ತೆ. ಅದು ಮೇಯ್ನಾಗಿ ನಾನು ಹೇಳ್ತಾರ ಅಂಥದ್ದು. ಅದು ಬಿಟ್ಟರೆ ಸ್ಟಾಕ್ ಮಾರ್ಕೆಟ್ ಬಿಟ್ಟರೆ ಅದ್ರ ನೆಕ್ಸ್ಟು ನಾನು ಸಿಕ್ಕಾಪಟ್ಟೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ. ಬಟ್ ನನಗೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ಆದರೂ ದುಡ್ಡು ಮಾಡಬೇಕು. ಟ್ರೇಡಿಂಗು, ಬಟ್ ನಾನು ಇದನ್ನು ಯಾವುದೇ ಕಾರಣಕ್ಕೂ ಎಂಕರೇಜ್ ಮಾಡಲ್ಲ ಗೈಸ್. ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು, ಸಿಕ್ಕಾಪಟ್ಟೆ ಓದಬೇಕು, ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಗೇನ್ ಮಾಡಬೇಕು. ಮಿನಿಮಮ್ ನೀವು 5 to 6 months ತಪಸ್ಸು ಕುತ್ಕೋಬೇಕು. ತಪಸ್ಸಿಗಂದರೆ ಸುಮ್ಮನೆ ಕೈಯಲ್ಲಿ ಕುತ್ಕೊಳ್ಳೋದಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಗ್ರಾಫ್ ಸ್ಟಡಿ ಮಾಡಬೇಕು, ಪೇಷನ್ಸ್ ಪೀಕ್ ಲೆವೆಲಲ್ಲಿ ಇರಬೇಕು ಪೇಷನ್ಸ್ ನಿಮಗೆ. ಅಂದರೆ ಏನು ಹೆಂಗೆ ಅಂದರೆ ಗೈಸ್, ನೀವು ಲ್ಯಾಪ್ಟಾಪ್ ಮುಂದೆ ಬೆಳಿಗ್ಗೆ ಕೂತ್ರೆ ನೀವು ರಾತ್ರಿ ಆಗೋವರೆಗೂ ಎದ್ದೇಳಬಾರ್ದು. ನೀವು ಯಾವಾಗೆಲ್ಲ ಇನ್ವೆಸ್ಟ್ ಮಾಡಿರ್ತೀರಾ ಆ ಫುಲ್ ಅಮೌಂಟ್ನ ನೀವು ರಿಕವರಿ ಮಾಡೋವರೆಗೂ ಹಿಂಗೆ ಕೂತಿರಬೇಕು. ಅದು ಲಾಸ್ ಆಗುತ್ತೋ ಪ್ರಾಫಿಟ್ ಬರುತ್ತೋ ಸೆಕೆಂಡ್ರಿ, ಅದು ನೀವುಗೆ ಆ ಟ್ರೇಡ್ನ ಕ್ಲೋಸ್ ಮಾಡೋವರೆಗೂ ನೀವು ಹೀಗೆ ಕೂತಿರ್ಬೇಕು. ಯಾಕಂದರೆ ಗ್ರಾಫು ಒಂದೊಂದು ಮೂಮೆಂಟೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಡೌನ್ ಆಯಿತು ಅಂದ್ರೂ ನೀವು ಯೋಚನೆ ಮಾಡಬೇಕು, ಪ್ಲ್ಯಾನಿಂಗ್ ಮಾಡಬೇಕು. ಸೊ ಏನಾಗುತ್ತೆ ಅನ್ನಿಸುತ್ತೆ ಟ್ರೇಡಿಂಗಲ್ಲಿ ನೀವು ಹಿಂಗೆ ರೈಸ್ ಆಯ್ತಾ ಇರುತ್ತೆ. ಸೊ ಒಂದು ಪೀಕ್ ಲೆವೆಲ್ಗೆ ಹೋಗಿರುತ್ತೆ, ನೀವೇನು ಮಾಡ್ತೀರಾ, ಓಕೆ ಏನು ಯಾವುದೇ ಕಾರಣಕ್ಕೂ ಫುಲ್ ಬೀಳಲ್ಲ, ಲಾಸ್ ಅಂತೂ ಆಗಲ್ಲ ಇದು ಅಂದ್ಬಿಟ್ಟು ಒಂದು 2 minutes ಬ್ರೇಕ್ ತಗೋಣ ಅಂತ ಹಿಂಗೆ ತಿರುಗಿ ಹಿಂಗೆ ಹೋಗಿ ಹಿಂಗೆ ಗೊತ್ತೀರಾ. ಆ 2 minutes ಎಲ್ಲ ಗೈಸ್ 30 seconds 10 to 30 seconds ಅಷ್ಟರಲ್ಲಿ ಹಿಂಗಿರೋದು ಒಂದೇ ಲೈನು ಫುಲ್ ಡೌನಿಗೆ ಬಂದ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ಫುಲ್ ಲಾಸ್ ಆಗೋಕ್ಕೆ ಹೋಗ್ತಾ ಇರುತ್ತೆ. ಇವಾಗ ನಾನು ಇಲ್ಲೊಂದೇನು ಹೇಳ್ತೀನಿ ಅಂದರೆ, ಒಂದು ಸ್ಟ್ರೆಚ್ಚಲ್ಲಿ ನಿಮ್ಗೆ ಬಂದಾಗ ನೀವು ಲ್ಯಾಪ್ಟಾಪ್ ಮುಂದೆನೇ ಕೂತಿದ್ರೆ ಒಂದು ಸ್ಟ್ರೆಚ್ಚಲ್ಲಿ ಅಲ್ಲಿ ಬಂದಿದ್ದ ತಕ್ಷಣ ಅಟ್ಲೀಸ್ಟು ಲಾಸ್ನ ಬೇರ್ ಮಾಡ್ಕೊತಿದ್ರೆ, ಅಂದರೆ ಒಂದು ಸರ್ಟನ್ ಅಮೌಂಟ್ ಲಾಸ್ ಆಗಿದ ತಕ್ಷಣ ನೀವು ಸಡನ್ನಾಗಿ ಡೌನ್ಗೆ ಬಂದಿದ್ದ ತಕ್ಷಣ ಅಲ್ಲಿ ಸಡನ್ನಾಗಿ ಆಫ್ ಮಾಡ್ತಿದ್ರಿ, ಅಂದರೆ ಟ್ರೇಡಿಂಗ್ನ ಕ್ಲೋಸ್ ಮಾಡ್ತಿದ್ರಿ. ಸೊ ನೀವು ಇರಲ್ಲ ಅಲ್ಲಿ 2 minutes ಬಿಡು ಹೊತ್ತಾಗಿ ಅಂತ ಹೋಗಿದ್ದು ಹಿಂಗೆ ಬರ್ತಾ ಇರ್ತೀರ. ಸೊ ಅಲ್ಲಿ ಇನ್ನೂ ಫುಲ್ ಡೌನ್ಫಾಲ್ ಹೋಗ್ಬಿಟ್ಟಿರುತ್ತೆ. ಸೊ ಮೈನಸಲ್ಲಿ ಟ್ರೇಡ್ ಆಗೋಗುತ್ತೆ. ಅದರಲ್ಲೂ ಟ್ರೇಡಿಂಗ್ ಹೋಗೋರ್ಗೂ ಅದರಲ್ಲೂ ನಂದು ಒಂದು ಎಚ್ಚರಿಕೆ ಏನಂದರೆ, ಕ್ರಿಪ್ಟೋ ಕರೆನ್ಸಿಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೋಗ್ಬಿಡಿ. ಕ್ರಿಪ್ಟೋ ಕರೆನ್ಸಿ ಇಸ್ ದಿ ಹೆವಿ ಡೇಂಜರಸ್ ಟ್ರೇಡಿಂಗ್ ಇದು. ಅದರಲ್ಲಿ 2 ಥರ ಆಪ್ಷನ್ ಬರುತ್ತೆ. ಒಂದರಲ್ಲಿ ನಿಮ್ಮ ವ್ಯಾಲೆಟಲ್ಲಿ ಇರೋದನ್ನು ಕೂಡ ಎತ್ಕೊಂಡು ವ್ಯಾನಿಷ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನೊಂದು ಆಪ್ಷನ್ ಇದೆ. ಆ ಆಪ್ಷನಲ್ಲಿ ಏನಂದರೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅಷ್ಟು ಲಾಸ್ ಆಗಿ ಕಂಪ್ಲೀಟಾಗಿ 0 ಆಗಿದ ತಕ್ಷಣ ಕ್ಲೋಸ್ ಆಗುತ್ತೆ ಮಾರ್ಕೆಟು. ಬಟ್ ಅವರು ಇದನ್ನು ನಿಮಗೆ ಆಪ್ಷನಲ್ ಆಗಿ ಕೊಟ್ಟಿರಲ್ಲ. ಸೊ ಅದನ್ನು ನಿಮಗೆ ಹೈಲೈಟ್ ಮಾಡಲ್ಲ. ಅವ್ರ ಆಪ್ಷನ್ ಹೆಂಗಿರುತ್ತೆ ಅಂದರೆ, ವಾಲೆಟಲ್ಲೂ ಕೂಡ ಎತ್ಕೊಂಡು ವ್ಯಾನಿಷ್ ಮಾಡೋ ಥರ ಆಪ್ಷನ್ ಸೆಟ್ ಮಾಡಿರ್ತಾರೆ ಆ್ಯಪ್ ಅವರು, ಬಟ್ ಅಂದರೆ ವೆಬ್ಸೈಟ್ ಅವರು. ಅದನ್ನು ನೀವು ಚೇಂಜ್ ಮಾಡ್ಕೊಂಡು ನೀವು ಆಟ ಆಡಬೇಕಾಗುತ್ತೆ. ಸೊ ಇದು ನನ್ನ ಕಡೆಯಿಂದ
ಒಂದು ರಿಕ್ವೆಸ್ಟು, ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಮಾಡೋರು ಎಚ್ಚರಿಕೆಯಿಂದಿರ್ರಿ. ದಯವಿಟ್ಟು ನಾನು ಇದನ್ನು ಎನ್ಕರೇಜೇ ಮಾಡ್ತಾಯಿಲ್ಲ. ಸೊ ನನ್ನ ವೀಡಿಯೋ ನೋಡೋರಿಗೆ ದಯವಿಟ್ಟು ಹೇಳ್ತಿದ್ದೀನಿ, ಅದರಲ್ಲಿ ಆಟ ಆಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ದುಡ್ಡು ₹1 ₹1, ₹10 ಅದಕ್ಕೆ ಆದ ಅದ್ರ ವ್ಯಾಲ್ಯೂಗಳಿರುತ್ತೆ. ಸೊ ₹1 ಅಂದರೆ ನಾನು ಏನೋ ಇದಾಗಿ ಹೇಳ್ತಾ ಇಲ್ಲ, ಅದಕ್ಕೂ ವ್ಯಾಲ್ಯೂ ಇದೆ, ₹10ಗೂ ವ್ಯಾಲ್ಯೂ ಇದೆ. ತುಂಬ ಕಷ್ಟ, ₹1 ದುಡಿಯೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಅದಕ್ಕೆ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು. ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಮಾಡೋರು 10 ಕಣ್ಣಾಗಿರಬೇಕು, 2 ಅಲ್ಲ 4 ಅಲ್ಲ 10 ಕಣ್ಣು ಇರಬೇಕು ಅವ್ರಿಗೆ. ಸೊ ನಾರ್ಮಲ್ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟಲ್ಲೂ ಟ್ರೇಡಿಂಗ್ಗಳಿದೆ. ಸೊ ಅದು ಕಷ್ಟನೇ, ಅದಕ್ಕೂ ನಾನು ಎನ್ಕರೇಜ್ ಮಾಡಲ್ಲ. ಬಟ್ ಬೆಸ್ಟು, ಕ್ರಿಪ್ಟೋ ಕರೆನ್ಸಿಗಿಂತ ಬೆಸ್ಟು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಲಾಸ್ಟಲ್ಲಿ ಒಂದು ಡಿಸ್ಕ್ಲೈಮರ್ ಕೊಡಬೇಕು ಅಂದರೆ, ಬಿಸ್ನೆಸ್ ಬೆಸ್ಟಾ ಇನ್ವೆಸ್ಟ್ಮೆಂಟ್ ಬೆಸ್ಟಾ ಅನ್ನೋದಕ್ಕೆ, ಬಿಸ್ನೆಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನನ್ನ ಕೇಳೋದಾದರೆ ನನ್ನ ಕಡೆಯಿಂದ ಬಿಸ್ನೆಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಯಾಕೆ ಅಂದರೆ ಹಾರ್ಡ್ ವರ್ಕ್ ಮಾಡೋರಿಗೆ, ಒಂದು ಸ್ವಲ್ಪ ಕಷ್ಟ ಬಿದ್ದು ಮೇಗಡೆ ಬರಬೇಕು ಅನ್ನೋರಿಗೆ ಬಿಸ್ನೆಸ್ ಕಡೆ ದಯವಿಟ್ಟು ಹೋಗಿ. ನನಗೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ಏನಾದ್ರು ಇನ್ವೆಸ್ಟ್ ಮಾಡಬೇಕು, ನನ್ನ ಹತ್ರ ಅಮೌಂಟ್ ಇದೆ ಅನ್ನೋರಿಗೆ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್. ಇನ್ವೆಸ್ಟ್ಮೆಂಟಲ್ಲೂ ನಾನಾ ಥರ ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ, ಬಿಸ್ನೆಸ್ಸಲ್ಲೂ ನಾನಾ ಥರ ಬಿಸ್ನೆಸ್ಗಳು ಬರುತ್ತೆ. ಸೊ ಬಟ್ ಅದನ್ನು ನಾನು ತುಂಬ ವೀಡಿಯೋಸಲ್ಲಿ ಹೇಳಿರೋದ್ರಿಂದ ನಾನು ಇನ್ವೆಸ್ಟ್ಮೆಂಟ್ ಮೇಲೆ ಜಾಸ್ತಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ವೆಸ್ಟ್ಮೆಂಟಲ್ಲಿ ನಾನಾ ಥರ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ರಿಸ್ಕ್ ಕಡಿಮೆಯಿಂದ ಹೈ ಲೆವೆಲ್ ರಿಸ್ಕ್ವರೆಗೂ ಬರುತ್ತೆ. ಸೊ ನೀವು ಯಾವುದನ್ನು ಮಾಡಬೇಕೋ ಅದನ್ನು ಮಾಡಿ. ಇವಾಗ ಲಾಸ್ಟಲ್ಲಿ ಒಂದೇ ಒಂದು ಕನ್ಕ್ಲೂಷನ್ ನನ್ನ ಕಡೆಯಿಂದ ಏನಂದರೆ, ನೀವೇನಾದರೂ ಟ್ರೇಡಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ದಯವಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಕಷ್ಟ ಬೀಳಿ. ಸೊ ಅದೇ ತಲೆ, ಅದೇ ಪೇಷನ್ಸ್ನ ಬಿಸ್ನೆಸ್ ಮೇಲೆ ಹಾಕಿದ್ರೆ ನೀವೆಲ್ಲ ಹೋಗ್ತೀರಾ. ಸೊ ಟ್ರೇಡಿಂಗು ಒಂದು ಸತಿ ಎಂಟ್ರಿ ಆದರೆ, ಇಫ್ ಇನ್ ಕೇಸ್ ಏನೋ ಸ್ಟಡಿ ಮಾಡಿ 6 ತಿಂಗಳು ತಪಾಸ್ ಮಾಡಿ ಕೂತಿ ನೀವು ಮಾಡ್ತೀರಾ, ಆಗುತ್ತೆ ನಿಮ್ಮ ಕೈಲಿ ಅಂತ ಏನಾದ್ರು ಕಾನ್ಫಿಡೆನ್ಸ್ ಇದ್ದರೆ, ಸೊ ದಯವಿಟ್ಟು ಕೂತ ಮೇಲೆ ಅದೇ ಕಾರಣಕ್ಕೂ ಅದನ್ನು ಬಿಡಬೇಡಿ. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋವರೆಗೂ ಮಾಡಿ ಗೈಸ್, ನಿಮ್ಮ ಗುರಿ ಮುಟ್ಟೋವರೆಗೂ ಮಾಡಿ. ಬಟ್ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ನಾನು ಈಗಲೇ ಹೇಳಿದ್ದೀನಿ, ನಾನು ಎನ್ಕರೇಜ್ ಮಾಡ್ತಾಯಿಲ್ಲ ಟ್ರೇಡಿಂಗ್ನ. ಲಾಸ್ಟಲ್ಲಿ ಒಂದು ಹೇಳ್ಬಿಡ್ತೀನಿ ಡಿಸ್ಕ್ಲೈಮರು, ನಾನಂತೂ ಎನ್ಕರೇಜ್ ಮಾಡ್ತಾಯಿಲ್ಲ. ನಾನು ಟ್ರೇಡಿಂಗು ನಾನು ಮಾಡ್ತಾಯಿಲ್ಲ. ಸೊ ಕಂಪ್ಲೀಟಾಗಿ ಅದನ್ನು ನಾನು ಮುಟ್ಟೋದು ಇಲ್ಲ ಅದಕ್ಕೋಸ್ಕರ. ಸೊ ಗೈಸ್, ಇಷ್ಟು ನನ್ನ ವೀಡಿಯೋ ಆಗಿತ್ತು. ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ಲೆಂತಿ ಆಯಿತು. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಇದ್ರ ಮೇಲೆ ಶೇರ್ ಮಾಡಿ, ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಾನು ಮಾತಾಡಿರೋದೆಲ್ಲ. ಸೊ ಇಫ್ ಇನ್ ಕೇಸ್ ಇಷ್ಟ ಆಗಿರೋ ದಯವಿಟ್ಟು ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ. ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್, ಬಾಯ್.